ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋ ಅಂತ ಮತ್ತು ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಹಿಲ್ ಸ್ಟೇಷನ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ಹಿಲ್ ಸ್ಟೇಷನ್ ಎಲ್ಲಿ ಬರುತ್ತೆ, ಇದರ ವಿಶೇಷತೆಗಳೇನು, ಪ್ರತಿಯೊಂದು ಮತ್ತು ಇದ್ರದ್ದು ಏನಕ್ಕೋಸ್ಕರ ಇಲ್ಲಿಗೆ ತುಂಬ ಜನಗಳು ಬರ್ತಾರೆ, ಮತ್ತು ಯಾವ ಥರ ಇದೆ ಈ ಪ್ಲೇಸು, ಏನಕ್ಕೋಸ್ಕರ ವಿಂಡ್ ಮಿಲ್ಸ್ ಅವೆಲ್ಲ ಏನು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ವಿಡಿಯೋನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನೀವು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಫುಲ್ ವಿಡಿಯೋ ನೋಡಿ ವೀಕ್ಷಕರೇ. ಇದು ಬಂದ್ಬಿಟ್ಟು ಇದು ಸೀಗೆಗುಡ್ಡ ಹಿಲ್ ಅಂತ ವೀಕ್ಷಕರೇ. ಇದು ಸೀಗೆ ವಿಲೇಜ್ ಹತ್ರ ಬರುತ್ತೆ. ಇದು ಹಾಸನಿಂದ ನಿಮಗೆ ಒಂದು 15 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ಪ್ರತಿಯೊಬ್ಬರು ಹಾಸನಲ್ಲಿರೋರು ಆಲ್ಮೋಸ್ಟ್ ನೋಡಿರ್ತಾರೆ. ಔಟ್ಸೈಡ್ ಹಾಸನವರಿಗೂ ಸ್ವಲ್ಪ ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ವೀಕ್ಷಕರೇ. ಮತ್ತು ನೀವು ಬೆಂಗಳೂರಿಂದ ಬರ್ತಾ ಇದ್ದರೆ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 3.5 hours ಜರ್ನಿ ಆಗುತ್ತೆ. ಒಂದು 200 ಕಿಲೋಮೀಟ್ರು ಆ ಪ್ಲೇಸಿಗೆ ಆಗುತ್ತೆ ವೀಕ್ಷಕರೇ. ಮತ್ತು ಇದು ಬಸ್ ಸ್ಟ್ಯಾಂಡಿಂದ ಬರೋದಾದರೆ ನಿಮಗೆ ಬಸ್ ಸ್ಟ್ಯಾಂಡಿಂದ ಒಂದು 1 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಮತ್ತು ನೀವು ಟ್ರೈನಿಂದ ಬಂದರೆ ಬೆಂಗಳೂರಿಂದ ಟ್ರೈನಿಂದ ಬಂದರೆ ಹಾಸನ ರೈಲ್ವೆ ಸ್ಟೇಷನಿಂದ 17 ಕಿಲೋಮೀಟ್ರು ಆಗುತ್ತೆ ವೀಕ್ಷಕರೇ. ಇದು ನಿಮಗೆ ಯಾರೇ ಕೇಳಿರೋ ಸೀಗೆ ವಿಲೇಜು ಸೀಗೆಗುಡ್ಡ ಅಂತ ಕೇಳಿದರೆ ನೀವು ಅಲ್ಲಿಂದ ಹಾಸನಿಂದ ಒಂದು 14 ಕಿಲೋಮೀಟ್ರ್ ಒಳಗಡೆ ಹೋದರೆ ಅಲ್ಲಿಂದ ಸೀಗೆ ವಿಲೇಜ್ ಸಿಗುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟ್ರು ಹೋದರೆ ಅಲ್ಲಿ ನಿಮಗೆ ಸೀಗೆಗುಡ್ಡ ಬೆಟ್ಟ ಸಿಗುತ್ತೆ. ಫಸ್ಟ್ ನಿಮಗೆ ಸೀಗೆಗುಡ್ಡದಲ್ಲಿ ಒಂದು ಶಿವಾಲಯ ಟೆಂಪಲ್ ಸಿಗುತ್ತೆ. ಅಲ್ಲಿಂದ ನೀವು ಬೆಟ್ಟದ ಮೇಲಕ್ಕೂ ನೀವು ಕಾರ್ ತಗೊಂಡು ಹೋಗ್ಬೋದು. ಬಟ್ ಅಲ್ಲಿ ಟೂ ರೋಡ್ಗಳು 2 ಕಿಲೋಮೀಟರು ಆಫ್ ರೋಡ್ ವೀಕ್ಷಕರೇ. ಹಾಗಾಗಿ ಆ ಆಫ್ ರೋಡಲ್ಲಿ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಕಾರಿನಲ್ಲೇ ಶಿವಾಲಯದ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಅದನ್ನು ಅಲ್ಲಿಂದ ನೀವು ನಡ್ಕೊಂಡು ಹೋಗ್ಬೋದು, ಟ್ರಕ್ ಮಾಡ್ಬೋದು. ಒಂದು 2 ಕಿಲೋಮೀಟರ್ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ಅಂದರೆ ನಾವುಗಳು SUV ವೆಹಿಕಲ್ ಅಥವಾ ಆಫ್ ರೋಡ್ ವೆಹಿಕಲ್ ಇದ್ದರೆ ನೀವು ತಗೊಂಡು ಹೋಗ್ಬೋದು. ಏಕೆಂದರೆ ತುಂಬಾ ಈ ಸರಿ ತುಂಬ ಮಳೆ ಬರೋದ್ರಿಂದ ತುಂಬ ಕೊರೆದೋಗಿದೆ ರೋಡು, ತುಂಬಾ ಡ್ರೈವು ತುಂಬಾ ಡಿಫಿಕಲ್ಟು. ಮತ್ತು ಆ ಕಡೆಯಿಂದ ಯಾವುದಾದ್ರು ವೆಹಿಕಲ್ ಬರ್ತಿದ್ರೆ ತುಂಬಾ ನಿಮಗೆ ಸೈಡ್ ಕೊಡೋಕ್ಕೂ ಆಗೋಲ್ಲ. ಈವ್ನಿಂಗ್ ಹೋಗಿದ್ದು ನಾವು, ಅಲ್ಲಿ ಯಾರೂ ಬರ್ತಿರಲಿಲ್ಲ, ಹಾಗಾಗಿ ಡ್ರೈವ್ ಮಾಡ್ಕೊಂಡೇ ಹೋಗಿದ್ದು ವೀಕ್ಷಕರೇ. ನೋಡಿ ಯಾವ್ಯಾವ ಥರ ರೋಡ್ ಇದೆ ಇಲ್ಲಿ ಹಾಳಾಗಿದೆ ಅಂತ. ಈ ಪ್ರತಿಯೊಂದು ರೋಡ್ಗಳು ಇದರಲ್ಲಿ ನೀವು ಎಷ್ಟು ನಿಧಾನ ಹೋಗ್ತೀರ ಅಷ್ಟೇ ಒಳ್ಳೆಯದು. ಇಲ್ಲಕ್ಕೆಂದರೆ ಆ ಸೈಡ್ ನಿಮಗೆ ಫುಲ್ಲು ಆಳ, ಒಂಚೂರು ಗಾಡಿ ಇನ್ನೊಂಚೂರು ಸೇಕಿದಾದ್ರೂ ಡ್ರೈವ್ ಯಾರು ಕರೆಕ್ಟಾಗಿ ಮಾಡಲ್ಲ ಅವರಂತೂ ತೊಗೊಬೇಡಿ ಗಾಡಿನ. ಯಾರ್ಯಾರು ಆಫ್ ರೋಡ್ ಡ್ರೈವ್ ಚೆನ್ನಾಗಿ ಬರುತ್ತೆ ಅವ್ರ ಗಾಡಿ ತೊಗೊಂಡು ಡ್ರೈವ್ ಮಾಡಿಕೊಂಡು ಮೇಲೊಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟರ್ಸ್ ಮೇಲಕ್ಕೆ ಹೋದರೆ ಅಲ್ಲಿ ನಿಮಗೆ ದೊಡ್ಡ ಪ್ಲೇಸ್ ಸಿಗುತ್ತೆ ಪಾರ್ಕ್ ಮಾಡೋಕ್ಕೆ ವೀಕ್ಷಕರೇ. ಬಟ್ ಇಲ್ಲ ಅಂದರೆ ನಿಮಗೆ ಯಾರಿಗೂ ಬರಲ್ಲ, ಒಬ್ಬೊಬ್ಬರೇ ಹೋಗಿದ್ದೀರ ಅಂದರೆ ಡ್ರೈವ್ ಮಾಡ್ಕೊಂಡು ಹೋಗಬೇಡಿ, ಟ್ರಕ್ ಮಾಡಿಕೊಂಡು ಹೋಗಿ ಅಲ್ಲಿ ಹೋಗಿ ಆ ವ್ಯೂವಿಗೆ ಹೋಗಿ ತುಂಬ ಪ್ಲೇಸು, ಹಿಲ್, ಸನ್ಸೆಟ್ಟು, ಸನ್ರೈಸ್, ಏನು ಯಾವ ಥರ ಮಾರ್ನಿಂಗ್ ಬಂದಿದ್ದರೆ ಸನ್ರೈಸು, ಈವ್ನಿಂಗ್ ಹೋಗಿದ್ರೆ ಸನ್ಸೆಟ್ ಎಲ್ಲ ನೋಡಿಕೊಂಡು ಅಲ್ಲಿ ಬರ್ಬೋದು ವೀಕ್ಷಕರೇ. ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಒಂದು ಶಿವಾಲಯ ಟೆಂಪಲ್ಲು ಮತ್ತು ಇನ್ನೊಂದು ನೋ ರಿಸ್ಟ್ರಿಕ್ಷನ್ ವೀಕ್ಷಕರೇ. 24/7 ನೀವು ಹೋಗ್ಬೋದು ಅಲ್ಲಿಗೆ. ಮತ್ತು ನೋ ಎಂಟ್ರಿ ಫ್ರೀಸು, ಯಾವಾಗ ಬೇಕಾದ್ರೂ ನೀವು ಅಲ್ಲಿಗೆ ವಿಸಿಟ್ ಮಾಡ್ಬೋದು. ಮತ್ತು ನೈಟ್ ಹೋಗೋಕ್ಕೆ ತುಂಬ ಒಬ್ಬೊಬ್ಬರೇ ಹೋಗಬೇಡಿ ಅಲ್ಲಿ. ತುಂಬ ಅದೊಂದು ಸ್ವಲ್ಪ ನೋ ರಿಸ್ಟ್ರಿಕ್ಷನ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜನ ಪಾರ್ಟಿ ಮಾಡೋಕ್ಕೆ, ಕುಡಿಯೋರಿಗೆ ಅವರೆಲ್ಲ ತುಂಬ ಜನ ನೈಟ್ ಟೈಮಲ್ಲೇ ಬಂದಿರ್ತಾರೆ. ಹಾಗಾಗಿ ಗ್ರೂಪ್ ಆಫ್ ಪೀಪಲ್ಲು ಹೋಗಿ ಮಾರ್ನಿಂಗ್ ಹೋಗಿ ಹಾಫ್ ಡೇ ಔಟಿಂಗ್ ಅಥವಾ ಫುಲ್ ಡೇ ಔಟಿಂಗ್ ಮಾಡೋರಿಗಂತೂ ಒನ್ ಆಫ್ ದ ಬೆಸ್ಟ್ ಪ್ಲೇಸು ನಿಯರ್ ಹಾಸನ ವೀಕ್ಷಕರೇ. ಹಾಗಾಗಿ ಅದು ಪ್ರತಿಯೊಂದು ಇನ್ಫಾರ್ಮೇಷನ್ನು ಇದರಲ್ಲಿ ಶೇರ್ ಮಾಡಿದ್ವಿ. ನಾವು ಒಂದು ಈವ್ನಿಂಗ್ ಟೈಮಲ್ಲೆಲ್ಲ 4 o'clock ಹೋಗಿದ್ವಿ. ನಾವು ಒಂದು 3-4 hours ಅಲ್ಲಿದ್ದು ಸ್ಪೆಂಡ್ ಮಾಡಿ ಪ್ರತಿಯೊಂದು ಅಲ್ಲೆಲ್ಲ ಅದ್ರದ್ದು ಬ್ಯೂಟಿಫುಲ್ ಪ್ಲೇಸ್, ಹಿಲ್ ಸ್ಟೇಷನ್, ಅದ್ರ ಸೌಂದರ್ಯನೆಲ್ಲ ಸವಿದು ಆಮೇಲೆ ಬಂದಿದ್ದು ವೀಕ್ಷಕರೇ. ಮತ್ತು ಇನ್ನೊಂದು ಇದು ಅಂದರೆ ಇಲ್ಲಿ ಶಿವಾಲಯ ಟೆಂಪಲ್ನೂ ಅಷ್ಟೇ ಒಂದು ಸ್ವಲ್ಪ ಬೆಟ್ಟದ ತುದಿಲಿ ಕಟ್ಟಿರೋದ್ರಿಂದ ಇದು ಅಷ್ಟು ಚೆನ್ನಾಗಿ ನಂದಿ ಶಿವಾಲಯ, ಇದನ್ನು ಸಿದ್ದೇಶ್ವರ ಟೆಂಪಲ್ ಅಂತ, ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ ಕರೀತಾರೆ ವೀಕ್ಷಕರೇ. ಇದು ಬೆಟ್ಟನೂ ಅಷ್ಟೇ, ಸಿದ್ದೇಶ್ವರ ಬೆಟ್ಟ ಅಂತಲೂ ಇನ್ನೊಂದು ಹೆಸರು. ನೀವು ಸೀಗೆಗುಡ್ಡ ಗೊತ್ತಿಲ್ಲ ಅಂದರೆ ಯಾರಿಗೆ ಕೇಳಬೇಕಾದ್ರು ಸಿದ್ದೇಶ್ವರ ಬೆಟ್ಟ ಅಂತ ಕೇಳಿದ್ರು ಅವ್ರು ಯಾರು ನಿಮಗೆ ತೋರಿಸ್ತಾರೆ. ಮತ್ತು ಇಲ್ಲಿ ಆ ಶಿವಾಲಯನೂ ಅಷ್ಟೇ ಅಷ್ಟು ಬ್ಯೂಟಿಫುಲ್ಲಾಗಿ ಕಳಿಸಿದ್ದಾರೆ. ಶಿವಾಲಯ ನೋಡೋಕ್ಕೇ ಒಂದು 2 ಕಣ್ಣುಗಳು ಸಾಲ, ಅಷ್ಟು ಚೆನ್ನಾಗಿ ಶಿವಾಲಯ ಟೆಂಪಲ್ಲು. 2 ಸೈಡು ನಂದಿ ಮತ್ತು ಒಂದು ವಾಟ್ರ್ ಫಾಲ್ಸ್ ಥರ ಮೇಲಿಂದ ವಾಟ್ರು ಬರ್ತಾ ಇರೋ ಥರ ಅಷ್ಟು ಚೆನ್ನಾಗಿ ಅದನ್ನು ಇದು ಮಾಡಿದ್ದಾರೆ. ಆ್ಯಕ್ಚುಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಶಿವಾಲಯನ. ಅಲ್ಲಿಗೆ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಳ್ಳೋದೇ ಒಂದಷ್ಟು ತುಂಬಾ ಖುಷಿ ಆಗುತ್ತೆ ವೀಕ್ಷಕರೇ. ಮತ್ತು ಅಲ್ಲೆಲ್ಲ ಈಗೆಲ್ಲ ಈ ಸರಿ ತುಂಬ ಮಳೆ ಆಗಿರೋದ್ರಿಂದ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಶಿವಾಲಯದ ಮುಂದ್ಗಡೆಗೆ ಹೋಗೋಕ್ಕಾಗಲ್ಲ. ಅಲ್ಲಿ ನೀವು ಮೇಲೆ ಲ್ಯಾಂಡ್ ಸ್ಲೈಡಿಂಗ್ ಮೇಲೆ ನಡ್ಕೊಂಡು ಹೋಗಬೇಕು. ನಾವೆಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗಿದ್ವಿ. ಅದನ್ನೇನಾರು ಈ ಸರಿ ಸಮ್ಮರಲ್ಲಿ ಏನಾರು ಕ್ಲಿಯರ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ದೇವಾಲಯಕ್ಕೆ ಹೋಗೋಕ್ಕೆ, ಬೈಕು ಕಾರು ಹೋಗೋಕ್ಕೆ ಸ್ವಲ್ಪ ಬ್ಲಾಕ್ ಆಗಿದೆ. ಒಂದು 100 ಮೀಟ್ರು 150 ಮೀಟ್ರ್ ನೀವು ನಡ್ಕೊಂಡು ಹೋಗಿ. ಅಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ನೋಡ್ಕೊಂಡು ಹೋಗೋದು ಬೆಸ್ಟು. ಯಾಕೆಂದರೆ ಇದೊಂದು ಸ್ವಲ್ಪ ಹಿಲ್ಸು ತುಂಬಾ ಎತ್ತರದಲ್ಲಿರೋದ್ರಿಂದ ತುಂಬಾ ಡಿಫಿಕಲ್ಟು ಆ್ಯಕ್ಚುಲಿ. ಬಟ್ ಕಾರಲ್ಲಿ ಹೋಗೋದ್ರಿಂದ ರೋಡ್ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಅಲ್ಲಿ ತನಕ ಒಂದು 2 ಕಿಲೋಮೀಟ್ರ್ ಆಫ್ ರೋಡ್ ಬಿಟ್ಟರೆ ಅಲ್ಲಿ ತನಕ ನಿಮಗೆ ಅಷ್ಟು ಬ್ಯೂಟಿಫುಲ್ಲಾಗಿ ರೋಡ್ ಮಾಡಿದ್ದಾರೆ. ಇದೊಂದು ಶಿವಾಲಯ ಬಂದ್ಬಿಟ್ಟು 36 feet ಶಿವಾಲಯನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ವೀಕ್ಷ. ಸ್ಟ್ಯಾಚ್ಯೂಸನ್ನ ಇಟ್ಟಿದ್ದಾರೆ ಬೆಟ್ಟದ ಮೇಲೆ. ಮತ್ತಷ್ಟೇ ಸುತ್ತಲೂ ಅಷ್ಟೇ ಅಲ್ಲ, ನೀರು ಹರಿಯೋ ಥರ 2 ನಂದಿಗಳು, ಮತ್ತು ನೀರು ಹರಿಯುತ್ತೆ ಅಕ್ಕಪಕ್ಕದಲ್ಲೆಲ್ಲ. ಅಷ್ಟು ಚೆನ್ನಾಗಿ ಇದನ್ನು ನಂದಿನೂ ಅಷ್ಟೇ ಅಷ್ಟು ಚೆನ್ನಾಗಿ ಇದ್ಬಿಟ್ಟಿದ್ದಾರೆ ಅಲ್ಲಿ. ಮತ್ತು ಹೋಗೋ ಪ್ಲೇಸು ಅಷ್ಟೇ, ನೀವು ಹೋಗ್ಬೇಕಾರೆಲ್ಲ ಪ್ರತಿಯೊಂದೂ ವಿಂಡ್ ಮಿಲ್ಸ್ ನೋಡ್ಬೋದು. ಎಷ್ಟು ವಿಂಡ್ ಮಿಲ್ಸ್ ಇದಾವೆ ಗೊತ್ತಾ
ಅಲ್ಲೆಲ್ಲ. ಏನಕ್ಕೆ ಅಂದರೆ ಆ ವಿಂಡ್ ಮಿಲ್ಸಿಂದ ಯಾರೋ ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಆ ವಿಂಡ್ ಮಿಲ್ಸಲ್ಲಿ ಅವರು ಪವರ್ನ ಜನ್ರೇಟ್ ಮಾಡ್ತಾರೆ. ಹಾಗಾಗಿ ಅದನ್ನು ತುಂಬಾ ವಿಂಡ್ ಮಿಲ್ಸ್ ಇದ್ದಾವೆ ಮತ್ತು ಆ ವಿಂಡ್ ಮಿಲ್ಸು ಕೂಡ ಅಷ್ಟೇ ಆಕರ್ಷಣೆ ಆಗಿದ್ದಾವೆ ಅಲ್ಲಿ ನೋಡೋಕ್ಕೆ. ನೋಡಿ ಎಲ್ಲ ನಾವು ಹೋಗ್ಬೇಕಾದ್ರೆ ತುಂಬ ಜನ ನಡ್ಕೊಂಡು ಬರ್ತಿದ್ರು. ಏನಂದರೆ ಅವ್ರ ಕಾರ್ನೆಲ್ಲ ಬೈಕ್ನೆಲ್ಲ ಕೆಳಗಡೆ ಪಾರ್ಕ್ ಮಾಡ್ಬೋದು. ಬೈಕಲ್ಲಿ ಬರೋರೆಲ್ಲ ಈಸಿಲಿ ಬರ್ಬೋದು, ಕಾರಲ್ಲಿ ಬರೋರಿಗೆ ತುಂಬ ಡಿಫಿಕಲ್ಟ್. ಕಾರಲ್ಲಿ ಬಂದು ಇಲ್ಲಿಗೆ ಪಾರ್ಕ್ ಮಾಡಿಕೊಂಡು ಇಲ್ಲಿ ತನಕ ಪಾರ್ಕ್ ಕೆಳಗಡೆ ಮಾಡ್ಕೊಂಡು 2 ಕಿಲೋಮೀಟ್ರ್ ನಡೆಯೋದು ತುಂಬಾ ಒಂದು ಸ್ವಲ್ಪ ಯಾರ್ಯಾರು ಫ್ಯಾಮಿಲಿ ಹೋದರೆ ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ ತಗೊಂಡು ಮೇಲಕ್ಕೆ ಬರ್ತಾರೆ. ನೋಡಿ ಇಲ್ಲಿ ಸೈಡ್ ಕೊಡೋಕ್ಕೂ ಅಷ್ಟು ಕಷ್ಟ, ಇಲ್ಲಿ ಸಿಂಗಲ್ ರೋಡ್ ಆಗಿರೋದ್ರಿಂದ ತುಂಬಾ ಡಿಫಿಕಲ್ಟು. ಬಟ್ ನೋಡಿಕೊಂಡು ಡ್ರೈವ್ ಮಾಡ್ಕೊಂಡು ಹೋದರೆ ತುಂಬಾ ಬ್ಯೂಟಿಫುಲ್ ಸಿನಾರಿಕ್ ಇದು, ಅಷ್ಟು ಚೆನ್ನಾಗಿದೆ ಅಲ್ಲಿ. ಮತ್ತು ಅದು ನೇಚರು ಮತ್ತು ಅದಷ್ಟು ಅಲ್ಲಿ ಫುಲ್ ಎಲ್ಲ ಟ್ರೀನೇ ಎಲ್ಲ ಹಿಲ್ ಮೇಲೆ, ಅಷ್ಟು ಗ್ರಾಸು ಅಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಕೂತ್ಕೊಂಡು ಫೋಟೋಶೂಟು. ತುಂಬ ಜನ ಎಲ್ಲ ಅವ್ರದ್ದು ವೆಡ್ಡಿಂಗ್ ಫೋಟೋಶೂಟು ಅದೆಲ್ಲ ಪ್ರತಿಯೊಂದು ಫೋಟೋಶೂಟು ಅಲ್ಲೆಲ್ಲ ಬರ್ತಾರೆ. ಅಲ್ಲಿ ಸ್ವಲ್ಪ ಶಾರ್ಟ್ಸ್ ಮೂವಿನ ತೆಗೆಯೋಕೊಳಕ್ಕೂ ಇಲ್ಲಿಗೆಲ್ಲ ಬರ್ತಾರೆ. ಹಾಗಾಗಿ ಇದೊಂದಷ್ಟು ಬೆಸ್ಟ್ ಪ್ಲೇಸು ವೀಕ್ಷಕರೇ. ಅಲ್ಲಿ ಚೆನ್ನಾಗಿರೋ ರೋಡ್ ಕಂಡೀಷನ್ ಒಂದು 2 ಕಿಲೋಮೀಟ್ರ್ ತುಂಬ ಹಾಳಾಗಿರೋದು ಬಿಟ್ಟರೆ ಆ ಪ್ಲೇಸಿಗೆ ಹೋಗಿ ರೀಚ್ ಆದರೆ ನೀವು ಅಲ್ಲೇ ಕ್ಲೀನಾಗಿ ಅಡುಗೆ ಮಾಡಿಕೊಂಡು ಯಾರು ಹಾಫ್ ಡೇ ಮತ್ತು 1 ಡೇ ಇದ್ದರೆ ಅಥವಾ ನೀವೇನಾದ್ರು ಥಿಂಗ್ಸ್ ತೊಗೊಂಡೋಗಿದ್ರೆ ಅಲ್ಲೇ ಕೂತ್ಕೊಂಡು ಫ್ಯಾಮಿಲಿ ಸಹಿತ ಆಟ ಆಡಿಕೊಂಡು ಏನಾದರೂ ಆ್ಯಕ್ಟಿವಿಟೀಸ್ನಲ್ಲೂ ಆಡಿಕೊಂಡು ಪ್ರತಿಯೊಂದನ್ನು ಎಂಜಾಯ್ ಮಾಡಿಕೊಂಡು ಕೆಳಗಡೆ ಬರ್ಬೋದು ವೀಕ್ಷಕರೇ. ಅದೊಂಥರ ನೀವು ಆ ಪ್ಲೇಸಿಗೆ ಹೋದರೆ ನೀವು ಫುಲ್ ಹಾಸನ್ ವ್ಯೂನೇ ನೋಡ್ಬೋದು ಅಲ್ಲ, ಅಷ್ಟು ಚೆನ್ನಾಗಿದೆ. ಬಟ್ ನೈಟ್ ಟೈಮ್ ಎಲ್ಲ ಹೋಗೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಎನಿಮಲ್ಸ್ ಇದ್ದಾವೆ ಅಂತ ಹೇಳ್ತಾರೆ ಅಲ್ಲಿ. ಹಾಗಾಗಿ ನೈಟ್ ಟೈಮ್ ಯಾರೇ ಹೋಗ್ಬೇಕಾದ್ರೂ ಗ್ರೂಪ್ ಆಫ್ ಪೀಪಲ್ ಹೋಗಿ ಸ್ವಲ್ಪ ಎಲ್ಲ ಟಾರ್ಚ್ ಅದೆಲ್ಲ ಇಟ್ಕೊಂಡು ಹೋಗಿ. ಬಟ್ ಒಬ್ಬೊಬ್ಬರೇ ಅಂತೂ ಯಾರು ಹೋಗೋಕ್ಕೆ ಹೋಗ್ಬೇಡಿ, ಎಸ್ಪೆಷಲಿ ಫಾರ್ ಯಾರು ವುಮೆನ್ಸ್ ಯಾರು ಹೋಗೋಕ್ಕೆ ಹೋಗ್ಬೇಡಿ. ಅಲ್ಲಿ ಗ್ರೂಪ್ ಆಫ್ ಪೀಪಲ್ ಜೊತೆ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಹೊತ್ತಿಗೆ ಬಂದ್ರೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬಾ ಅದೇನು ರಿಸ್ಟ್ರಿಕ್ಷನ್ನು, ಯಾರು ಸೆಕ್ಯೂರಿಟಿ ಏನೂ ಇಲ್ಲ ಅಲ್ಲಿ. 24/7 ಅವೈಲಬಿಲಿಟಿ ಇರೋದ್ರಿಂದ ಯಾರು ಬೇಕಾದ್ರೂ ಹೋಗ್ತಾ ಇರ್ಬೋದು, ಯಾರು ಬೇಕಾದ್ರೂ ಬರ್ತಾ ಇರ್ಬೋದು. ಹಾಗಾಗಿ ಆ ಪ್ಲೇಸನ್ನು ಆ ಥರ ಮಾಡಿರೋದ್ರಿಂದ ತುಂಬ ಜನ ನೈಟ್ ಟ್ರೆಕ್ಕು ಅದು ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಸನ್ರೈಸು ಸನ್ಸೆಟ್ ಎಲ್ಲ ಇದು ಮಾಡೋರಂತೂ ಲೇಟ್ ನೈಟು ಮತ್ತು ಅರ್ಲಿ ಮಾರ್ನಿಂಗ್ ಎಲ್ಲ ತುಂಬ ಜನ ಹೋಗಿರ್ತಾರೆ ಅಲ್ಲಿ. ಹಾಗಾಗಿ ಆ ಟೈಮಲ್ಲಿ ಹೋಗಿ ನೀವು ಅರ್ಲಿ ಮಾರ್ನಿಂಗ್ ಹೋಗಿ ಬೇಗ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡಿಕೊಂಡು ಸನ್ರೈಸ್ನ ವಾಪಸ್ಸು ಬರ್ಬೋದು. ಇಲ್ಲಾಂದರೆ ನೀವು ಸ್ಯಾಟರ್ಡೆ ಸಂಡೇ ತುಂಬ ಜನ ಹೋಗಿರ್ತಾರೆ ಅಲ್ಲಿ, ಅಲ್ಲೇ ನೀವು ಹಾಫ್ ಡೇ ಟೈಪ್ ಸ್ಪೆಂಡ್ ಮಾಡಿಕೊಂಡು ಕೂತ್ಕೊಂಡು ಆ್ಯಕ್ಟಿವಿಟೀಸ್ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಆಡಿಕೊಂಡು ವಾಪಸ್ಸು ಬರ್ಬೋದು ವೀಕ್ಷಕರೇ. ಹಾಗಾಗಿ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಅನ್ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಡೀಟೇಲ್ಸ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ನೀವು ಈ ಪ್ಲೇಸಿಗೆಲ್ಲ ಹೋಗಿ ವಿಸಿಟ್ ಮಾಡಿಕೊಂಡು ಅದ್ರದ್ದು ಹೇಗಿದೆ ಅಂತೆಲ್ಲ ಪ್ರತಿಯೊಂದು ಕಮೆಂಟ್ಸ್ನೆಲ್ಲ ಶೇರ್ ಮಾಡಿ ವೀಕ್ಷಕರೇ ಎಲ್ಲ ಕೆಳಗಡೆ. ಹಾಗಾಗಿ ಪ್ರತಿಯೊಂದು ಶಾರ್ಟ್ ವೀಡಿಯೋನ ಹಾಕಿದ್ದೀನಿ ಎಲ್ಲರಿಗೂ, ಪ್ರತಿಯೊಂದು ವ್ಯೂಸ್ ಹೇಗಿದೆ ಅಂತೆಲ್ಲ ತೋರಿಸಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಚಾನಲ್ನ. ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆಲ್ಲ ನೋಟಿಫಿಕೇಷನ್ ಬರ್ತವೆ ಸಬ್ಸ್ಕ್ರೈಬ್ ಆಗಿದ್ದರೆ. ಇನ್ನೂ ಯಾವುದೇ ವೀಡಿಯೋ ಬೇಕು ಟೆಂಪಲ್ ರಿಲೇಟೆಡ್ ಎಲ್ಲ ವೀಡಿಯೋಸು ನನ್ನ ಚಾನಲಲ್ಲಿದೆ. ನನ್ನ ಚಾನಲ್ಗಳಿಗೆ ಹೋಗ್ಬಿಟ್ಟು ನೀವೆಲ್ಲ ಪ್ರತಿಯೊಂದು ವೀಡಿಯೋನೂ ಎಲ್ಲ ವೀಕ್ಷಣೆ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.